ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಅಫ್ಕೋರ್ಸ್ ನೀವು ನೋಡಿರ್ತೀರ ತಮ್ಲೈನ್, ಈಗಾಗಲೇ ನಿಮಗೆ ಗೊತ್ತಿರುತ್ತೆ. ಕಮಿಂಗ್ TET ಎಕ್ಸಾಮ್ ಇರ್ಬೋದು, SDA, FDA, HSTR ಇರ್ಬೋದು, GPT ಇರ್ಬೋದು, PSTR ಎಕ್ಸಾಮಿಗಿರ್ಬೋದು, ಬಹಳ ಯೂಸ್ ಆಗುವಂಥದ್ದು. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿಗೆ ನಿಮಗೆ ಖಂಡಿತ ಇದು ಡೆಫಿನೆಟ್ಲಿ ಯೂಸ್ ಆಗುವಂತಹ ವೆರಿ ಇಂಪಾರ್ಟೆಂಟ್ ನೋಟ್ಸು. ಜನರಲ್ ನಾಲೆಜು ಜೊತೆಗೆ ಹಿಸ್ಟ್ರಿ, ಜನರಲ್ ಸೈನ್ಸು, ಹಾಗೆ ಜಾಗ್ರಫಿ, ಹಾಗೆ ಕನ್ನಡ ಲಿಟ್ರೇಚರ್ಗೆ ಸಂಬಂಧಪಟ್ಟಂತೆ ವೆರಿ ಇಂಪಾರ್ಟೆಂಟ್ ಆದಂತಹ ಮಾಹಿತಿಗಳು ಈ ವಿಡಿಯೋದಲ್ಲಿ ನಿಮಗೆ ಇರುತ್ತೆ. ಪ್ರತಿ ವಿಡಿಯೋದಲ್ಲೂ ಸ್ವಲ್ಪ ಸ್ವಲ್ಪ ಕವರ್ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ವಿಡಿಯೋನ ಪರಿಪೂರ್ಣವಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ, ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ, ಈವನ್ 1 to 10th ಅಷ್ಟೇ ಅಲ್ಲ, PU ಡಿಗ್ರಿ ಹಾಗೆ ಅದರ್ ಬುಕ್ಸಲ್ಲೂ ಇರ್ತಕ್ಕಂತಹ ವೆರಿ ಇಂಪಾರ್ಟೆಂಟ್ GK ಇರ್ಬೋದು, ಜನರಲ್ ಸೈನ್ಸ್ ಇರ್ಬೋದು, ಜಾಗ್ರಫಿ ರಿಲೇಟೆಡ್ ಇರ್ಬೋದು, ಮೇನ್ ಪಾಯಿಂಟ್ಸ್, ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ. ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲನ್ನು ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ಪ್ರತಿದಿನ ನಾವು ಅಪ್ಲೋಡ್ ಮಾಡೋ ಎಜುಕೇಷನ್ ವಿಡಿಯೋ ನಿಮಗೊಂದು ಮಿಸ್ ಆಗಲ್ಲ ಅಂತ ಹೇಳ್ತಾ, ವಿಡಿಯೋನ ವಿಸಿಟ್ ಮಾಡಿದ್ದಕ್ಕೆ ಚಾನಲ್ನ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಟು ಅವರ್ ಚಾನಲ್ ಒನ್ಸ್ ಅಗೇನ್. ಬನ್ನಿ, ತಡ ಮಾಡದೆ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋ ಕೆಳಗಡೆ ಒಂದು ಲೈಕ್ ಕಾಣಿಸ್ತಾ ಇದೆ ಬಟನು. ಆಫ್ಟರ್ ದ್ಯಾಟ್ ವಾಚಿಂಗ್ ದಿಸ್ ವಿಡಿಯೋ, ಓಕೆ, ಇಫ್ ಯು ಲೈಕ್ ದಿಸ್ ವಿಡಿಯೋ, please click the like button, okay. If you like more these videos, share this video with your friends. Thank you so much. Let's begin. Here, ಯಾವುದೇ ವಿಷಯದಲ್ಲಿ ಕೇಳಬಹುದಾದಂತಹ ಸಂಭವನೀಯ ಪ್ರಶ್ನೋತ್ತರಗಳು. ನಾನಿದಕ್ಕಿಲ್ಲಿ ಹೀಗೆ ಹೇಳಿದ್ದೀನಿ ಟೈಟಲ್ನ. ಇಲ್ಲಿ ನೋಡಿ, ಏಕೀಕೃತ ಮೈಸೂರು ರಾಜ್ಯ ಉದಯವಾದಂತಹ ವರ್ಷ ನವೆಂಬರ್ 1, 1956. ತುಂಬ ಸಲ ಈಗಾಗಲೇ ಕ್ವೆಶನ್ ಆಗೋಗಿದೆ, ಓಕೆ, ಹಿಂದಿನ ಎಕ್ಸಾಮ್ಗಳಲ್ಲಿ. ಇನ್ನು ಮೈಸೂರು ರಾಜ್ಯ ಕರ್ನಾಟಕ ಎಂದು ಮರುನಾಮಕರಣಗೊಂಡಿದ್ದು ನವೆಂಬರ್ 1, 1973ರಲ್ಲಿ. ಕರ್ನಾಟಕದ ಪ್ರಥಮ ಸಾಕ್ಷರತಾ ಜಿಲ್ಲೆ, ಓಕೆ, ದಕ್ಷಿಣ ಕನ್ನಡ. ಅದು ಪ್ರಥಮ ಸಾಕ್ಷರತಾ ಜಿಲ್ಲೆ ದಕ್ಷಿಣ ಕನ್ನಡ. ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ KC ರೆಡ್ಡಿ ಅವರಾಗಿದ್ದರು. ಮೊದಲ ಮುಖ್ಯಮಂತ್ರಿ ಇರ್ಬೋದು, ಈಗ ಪ್ರೆಸೆಂಟ್ ಇರ್ತಕ್ಕಂತಹ ಮುಖ್ಯಮಂತ್ರಿಗಳಿರ್ಬೋದು, ರಾಜ್ಯಪಾಲರಿರ್ಬೋದು, ಈವಂತೂ ನೋಡಿ, ಭಾರತ ಇರ್ಬೋದು, ಕರ್ನಾಟಕ ಇರ್ಬೋದು, ಅದರ್ ಸ್ಟೇಟ್ ಇರ್ಬೋದು, ಇವೆಲ್ಲ ಚೇಂಜ್ ಆಗ್ತಿರುತ್ತೆ ಅಲ್ವಾ. ಅದರ್ ಕಂಟ್ರಿ, ಅದರ್ ಸ್ಟೇಟದ್ದು ಪ್ರಮುಖ ಹುದ್ದೆಗಳ ಅಧಿಕಾರಿಗಳು ಚೇಂಜ್ ಆಗ್ತಿರ್ತಾರೆ, ಈ ಮಂತ್ರಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರೆಲ್ಲ. ಸೊ ದ್ಯಾಟ್ ನೀವೇನು ಮಾಡಬೇಕು, ಅದನ್ನು ರಾಜ್ಯಪಾಲರು ಇರ್ಬೋದು, ವಿಧಾನಸಭೆ, ವಿಧಾನ ಪರಿಷತ್ತು, ಓಕೆ, ಇದೆಲ್ಲ ಅಲ್ಲಿ ಮಂತ್ರಿಗಳು ಚೇಂಜ್ ಆಗ್ತಿರ್ತಾರೆ, ಅದು ಅಪ್ಡೇಟ್ ಇರಬೇಕು, ಓಕೆ. ಮೊದಲ ಮುಖ್ಯಮಂತ್ರಿ ಮೈಸೂರು ರಾಜ್ಯದ್ದು, ಓಕೆ, KC ರೆಡ್ಡಿ ಅವರು ಮೈಸೂರು ರಾಜ್ಯ ಅಂತ ಮೊದಲ ಕರೀತಾ ಇದ್ದರು, ಇವಾಗ ಕರ್ನಾಟಕ ಅಂತ ಮರುನಾಮಕರಣಗೊಂಡಿದೆ, ಓಕೆ. ವೆರಿ ಇಂಪಾರ್ಟೆಂಟ್ ಆದಂಥದ್ದು. ಇನ್ನು ಅಂಶಿ ರಾಷ್ಟ್ರೀಯ ಉದ್ಯಾನವನ ಇರುವಂಥದ್ದು ಎಲ್ಲಿದೆ ಹೇಳಿ? ಉತ್ತರ ಕನ್ನಡ ಜಿಲ್ಲೆನಲ್ಲಿದೆ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಇರುವಂಥದ್ದು ಮೈಸೂರು, ಚಾಮರಾಜನಗರದಲ್ಲಿದೆ, ಓಕೆ. ಹಾಗೆ ಕರ್ನಾಟಕ ರಾಜ್ಯದ ಮರ ಅಂತಂದರೆ ಅದು ಶ್ರೀಗಂಧದ ಮರ. ಕರ್ನಾಟಕ ರಾಜ್ಯದ ನೃತ್ಯ ಯಾವುದು ಅಂತಂದರೆ ಅದು ಯಕ್ಷಗಾನ. ಭಾರತದ ಹೆಬ್ಬಾಗಿಲು ಅಂತ ಮುಂಬೈಗೆ ಕರೀತಾರೆ. ನೀರಿನ ಶುದ್ಧ ರೂಪ ಯಾವುದು ಅಂತಂದರೆ ಅದು ಮಳೆ ನೀರು, ಓಕೆ. ಮಳೆ ನೀರು ಮಾತ್ರ ಅತಿ ಶುದ್ಧವಾಗಿ ಇರಲಿಕ್ಕುಂಟು. ನಾವು ಕುಡಿಯೋ ಫಿಲ್ಟರ್ ನೀರಿಗಿಂತನೂ ಅದು ಶುದ್ಧವಾಗಿರುವಂಥದ್ದು, ಓಕೆ. ಫಿಲ್ಟರ್ ನೀರು ಹೇಗಾಗುತ್ತೆ ಒಂದು ಸತಿ ಅದು ತಿಳ್ಕೊಳ್ಳಿ ನೀವೇ, ಓಕೆ. ನೀವೇ ತಿಳ್ಕೊಳ್ಳಿ ಫಿಲ್ಟರ್ ನೀರು ಅಂದರೆ ಏನು, ಅದು ಯಾವ ಥರ ಫಿಲ್ಟ್ರ್ ಆಗ್ತದೆ, ಅದಕ್ಕೆ ಏನಾರ ಮಿಕ್ಸ್ ಮಾಡ್ತಾರಾ, ಯಾವ ಥರ ಮಾಡ್ತಾರೆ, ಸ್ವಲ್ಪ ನೋಡಿ ನೀವೇ ತಿಳ್ಕೊಳ್ಳಿ. ಬಟ್ ನೀರಿನ ಶುದ್ಧ ರೂಪ ಸೈಂಟಿಫಿಕ್ಲಿ ಅದು ಮಳೆ ನೀರು, ಓಕೆ. ಅತ್ಯಂತ ದೊಡ್ಡ ಖಂಡ ಅಂತಂದರೆ ಏಷ್ಯಾ ಖಂಡ, ನಿಮಗೆ ಗೊತ್ತಿದೆ ಆಲ್ರೆಡಿ, ಓಕೆ. ಕನ್ನಡದ ಮೊದಲ ವಚನಕಾರ ದೇವರ ದಾಸಿಮಯ್ಯನವರು, ಓಕೆ. ಭಾರತದ ಪ್ರಥಮ ಮಹಿಳಾ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ ಅವರು, ಓಕೆ. ಪ್ರತಿಭಾ ಪಾಟೀಲ್ ಪ್ರಥಮ ರಾಷ್ಟ್ರಪತಿ. ಹಾಗೆ
ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮಹಿಳೆಯರು ಸಾಧನೆ ಮಾಡಿರುವಂಥದ್ದು ಸಾಕಷ್ಟಿದೆ. ಓಕೆ, ಈ ಪರ್ವತಗಳನ್ನು ಏರಿದಂಥವ್ರು ಇರ್ಬೋದು, ರನ್ನಿಂಗ್ ರೇಸಲ್ಲಿರ್ಬೋದು, ಅಥವಾ ಬಾಕ್ಸಿಂಗಲ್ಲಿರ್ಬೋದು. ಮೇರಿ ಕೋಮ್ ಇದ್ದಾರೆ ಅಲ್ವಾ, ಸಾನಿಯಾ ಮಿರ್ಜಾ ಅವರಿದ್ದಾರೆ. ಸೊ ಈ ಥರ ಪ್ರಸಿದ್ಧ ಮಹಿಳೆಯರು ಆಯಾ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂತಹ ಸಾಧನೆ ವೆರಿ ಇಂಪಾರ್ಟೆಂಟ್. ಓಕೆ, ಸಾಕಷ್ಟು ಸತಿ ಆಗಿದೆ. ಅಥವಾ ಕ್ರೀಡೆಗೆ ಸಂಬಂಧಪಟ್ಟ ಹಾಗೆ ಯಾವ ಕ್ರೀಡೆ ಯಾವ ಇಸ್ವಿನಲ್ಲಿ ಎಲ್ಲಿ ನಡೆದಿದೆ ಅಂತ ಕೇಳ್ಬೋದು. ಇಸ್ವಿಗಳು, ನಡೆದಂತಹ ಸ್ಥಳಗಳು, ಮತ್ತು ಯಾವ ಚಾಂಪಿಯನ್ಶಿಪ್ ಯಾರಿಗೆ ಬಂದಿದ್ದು, ವಿನ್ನರ್ ಇರ್ಬೋದು. ಸೊ ಬೆಳ್ಳಿ ಪದಕ, ಸೊ ಮತ್ತು ಬಂಗಾರದ ಪದಕ ಗೆದ್ದವ್ರು ಯಾರು, ಫಸ್ಟ್ ಪ್ರೈಸ್ ಬಂದದ್ದಿರ್ಬೋದು. ಸೊ ಅದರಲ್ಲಿ ಸಾಧನೆ ಮಾಡಿದವ್ರದ್ದು ಈ ಥರ ಎಲ್ಲ ಕೇಳ್ತಾ ಇರ್ತಾರೆ. ಗೊತ್ತಿರಲಿ, ಅದು ಒಂಚೂರು ಅಪ್ಡೇಟ್ ಇರಲಿ. ಆ್ಯಂಡ್ ನಾವು ಮಾಡ್ತಾ ಇರ್ತೀವಿ. ನೀವು ಯಾವಾಗಲೂ ಕಂಟಿನ್ಯೂ ಸ್ಟಡಿ ಮಾಡ್ತಾ ಇರಬೇಕು. ಓಕೆ, ಕರ್ನಾಟಕದ ಅತಿ ದೊಡ್ಡ ಆಲದ ಮರ ಇರುವಂತಹ ಸ್ಥಳ ಅಂತಂದರೆ ಅದು ಬೆಂಗಳೂರು ಹತ್ತಿರ ರಾಮೋಹಳ್ಳಿ ಅಂತ ಇದೆ. ತುಂಬ ದೊಡ್ಡದಾಗಿ ಇರತಕ್ಕಂತಹ ಆಲದ ಮರ ಅದು. ಓಕೆ, ಅದು ಎಷ್ಟು ಎಕರೆ ಪ್ರದೇಶದಲ್ಲಿದೆ, ಎಷ್ಟು ದೊಡ್ಡದಾಗಿದೆ ಅಂತ ನಾವು ನಮ್ಮ ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೀವಿ. ಇಫ್ ಯು ವಾಂಟ್ ಟು ನೀಡ್, ಇಫ್ ಯು ಹ್ಯಾವ್ ಎನಿ ಇಂಟ್ರೆಸ್ಟ್ ಅಬೌಟ್ ದ್ಯಾಟ್, ಯು ಕ್ಯಾನ್ ವಾಚ್. ಓಕೆ, ನೀವು ನೋಡಬಹುದು, ಚಾನಲ್ನಲ್ಲಿದೆ. ಓಕೆ, ಇನ್ನು ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯದಿಂದ ಕೂಡಿದಂತಹ ಜಿಲ್ಲೆ ಅಂತಂದರೆ ಅದು ಉತ್ತರ ಕನ್ನಡ ಜಿಲ್ಲೆ. ಕರ್ನಾಟಕದಲ್ಲಿ ಕಡಿಮೆ ಅರಣ್ಯದಿಂದ ಕೂಡಿರ್ತಕ್ಕಂತಹ ಜಿಲ್ಲೆ ಅಂತಂದರೆ ಅದು ಬೆಂಗಳೂರು ನಗರ ಜಿಲ್ಲೆ. ಓಕೆ, ಕರ್ನಾಟಕದಲ್ಲಿ ರೈಲು ಸಂಪರ್ಕ ಇಲ್ಲದೆ ಇರುವಂತಹ ಜಿಲ್ಲೆ ಅಂತಂದರೆ ಅದು ಕೊಡಗು. ರೈಲು ಸಂಪರ್ಕ ಇಲ್ಲ ಅನ್ನೋವಂತಹ ಊರು ಕೊಡಗು ಜಿಲ್ಲೆ ಕರ್ನಾಟಕದಲ್ಲಿ. ಭಾರತದ ಅತಿ ಎತ್ತರದ ಜಲಪಾತ ಅಂತಂದರೆ ಕರ್ನಾಟಕದ ಜೋಗ ಜಲಪಾತ. ಆ ಜೋಗ ಜಲಪಾತದಲ್ಲಿ ರಾಜ ರಾಣಿ ಅಲ್ವಾ, ಅದು ಯಾವ್ಯಾವುದು 4 ಜಲಪಾತಗಳಿದೆ. ಅದು ಎಷ್ಟು ಎತ್ತರದಲ್ಲಿ ಬೀಳ್ಬೋದು, ಅಥವಾ ಅದು ಯಾವ ನದಿ ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್ ಆಗ್ತದೆ. ಜಲಪಾತಗಳು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆಲ್ಮೋಸ್ಟು ತುಂಬ ಜಲಪಾತಗಳಿದೆ, ಸುಂದರವಾದಂತಹ ಜಲಪಾತಗಳಿದೆ. ಯಾವ ನದಿ ಅದನ್ನು ಸೃಷ್ಟಿ ಮಾಡಿದೆ ಆ ಜಲಪಾತ, ವೆರಿ ಇಂಪಾರ್ಟೆಂಟ್. ನೋಡ್ತಾ ಇರಿ, ಓದ್ಕೊಳ್ತಾ ಇರಿ, ಜಾಸ್ತಿ ಹೆಚ್ಚು ಪುಸ್ತಕಗಳನ್ನು ಓದಿ. ಪಂಚನದಿಗಳ ನಾಡು ಅಂತ ಪಂಜಾಬನ್ನು ಕರೀತಾರೆ. ಹಿಯರ್ ನಾನು ನಿಮಗೆ ಇಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ, ದಯವಿಟ್ಟು ಬರೀ ಮೊಬೈಲ್ ಮೇಲೆ ಅಥವಾ ಯಾರೋ ತುಂಬ ಚೆನ್ನಾಗಿ ಎಲ್ಲ ಬಿಟ್ಟು ಬಿಡದೆ ನೋಟ್ಸ್ ಕೊಡ್ತಾರೆ ಅಂದ್ರೂ ಕೂಡ ನಾನು ನನ್ನ ಓನ್ ಸಜೆಷನ್ ಹೇಳ್ತಾ ಇದ್ದೀನಿ. ಇದು ನನ್ನ ಸ್ವಂತ ಅಭಿಪ್ರಾಯ ಕೂಡ. ಇಟ್ಸ್ ಮೈ ಓನ್ ಒಪಿನಿಯನ್. ಓಕೆ, ನನ್ನ ಪ್ರಕಾರ ನಾನು ಎಷ್ಟೋ ಅಧಿಕಾರಿಗಳಿರ್ಬೋದು ಅಥವಾ ಸಾಧಕರನ್ನ ನೀವು ನೋಡಿ, ಅವ್ರು ಯಾರು ಜಾಸ್ತಿ ಮೊಬೈಲಲ್ಲಿ ಡಿಪೆಂಡ್ ಆಗಲ್ಲ. ಮೊಬೈಲಲ್ಲಿ ಸಿಗೋ ಕ್ಲಾಸಸ್ಗಳನ್ನ ಅಷ್ಟೇ ನೋಡಿ ಕೇಳಿ ತಿಳ್ಕೊಂಡು ನೋಟ್ಸ್ ಮಾಡಿ ಪಾಸ್ ಆದವರು ತುಂಬ ರೇರ್. ಹಾಗಾಗಿ ಡೀಪ್ ಆ್ಯಂಡ್ ಡೆಪ್ತಾಗಿ ಸಿಗೋ ಆಯಾ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಪುಸ್ತಕಗಳನ್ನ ಕಲೆಕ್ಟ್ ಮಾಡಿಕೊಂಡು ಓದ್ತಾರೆ. ಪುಸ್ತಕಗಳು ಕೊಡೋಷ್ಟು ಜ್ಞಾನವನ್ನು ಕೊಡಲಿಕ್ಕಿಲ್ಲ ಬೇರೆ ಯಾವುದು ಸೋರ್ಸು ನನ್ನ ಪ್ರಕಾರ. ಸೊ ದ್ಯಾಟ ಓದಿ. ನಾವಿಷ್ಟೆಲ್ಲ ಬುಕ್ಸ್ ಸೋರ್ಸು ಸರ್ಚ್ ಮಾಡಿನೇ ಮಾಡ್ತಿದ್ದೀವಿ ಅಂದರೆ ಬೈ ಮಿಸ್ಟೇಕ್ ಯಾವಾಗಲಾದರೂ ಒಂದು ಸತಿ ಕೆಲವೊಂದು ಪಾಯಿಂಟ್ಸ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ದ್ಯಾಟ್ ಪರ್ಪಸ್ ಏನು ಮಾಡಿ, ಹೆಚ್ಚು ಪುಸ್ತಕಗಳನ್ನ ಓದಿ. ಓಕೆನಾ, ಟೈಮ್ ಸಿಕ್ಕಾಗೆಲ್ಲ ವಿಡಿಯೋ ನೋಡಿ ನೋಟ್ಸ್ ಮಾಡ್ಕೊಳ್ಳಿ. ಓಕೆ, ಅತಿ ಚಿಕ್ಕ ಪಕ್ಷಿ ನೋಡಿ ಹಮ್ಮಿಂಗ್ ಬರ್ಡ್. ಓಕೆ, ಹಮ್ಮಿಂಗ್ ಬರ್ಡ್ ಅತಿ ಚಿಕ್ಕದಾದಂತಹ ಪಕ್ಷಿ ಜಗತ್ತಿನಲ್ಲೇ. ಹಾಗೆ ನೋಡಿ, ಜಗತ್ತಿನಲ್ಲೇ ಅತ್ಯಂತ ದೊಡ್ಡ ದೇಶ ಯಾವುದು ಅಂತಂದರೆ ಅದು ರಷ್ಯಾ ದೇಶ ವಿಸ್ತೀರ್ಣದಲ್ಲಿ. ಓಕೆ, ಬಿಳಿ ಆನೆಗಳ ನಾಡು ಅಂತ ಥೈಲ್ಯಾಂಡಲ್ಲಿ ಕರೀತಾರೆ. ಯಾಕಂದರೆ ಥೈಲ್ಯಾಂಡಲ್ಲಿ ಬಿಳಿ ಆನೆಗಳಿದೆ, ತುಂಬ ಸುಂದರವಾದಂಥದ್ದು ಆನೆಗಳಿದೆ ಅಲ್ಲಿ. ವಿಶ್ವದಲ್ಲಿಯೇ ಅತ್ಯಂತ ಉದ್ದವಾದ ನದಿ ಅಂತಂದರೆ ಅದು ನೈಲ್ ನದಿ. ಓಕೆ, ನೈಲ್ ನದಿ ಇದೆ. ಅತಿ ಹೆಚ್ಚು ಕನ್ನಡ ಮಾತನಾಡುವ ಜನರಿರುವಂತಹ ಜಿಲ್ಲೆ ಅಂತಂದರೆ ಅದು ಮಂಡ್ಯ ಜಿಲ್ಲೆ. ಓಕೆ, ಕನ್ನಡದ ಮೊದಲ ರಾಷ್ಟ್ರಪತಿ ಎಂ ಗೋವಿಂದ ಪೈ ಅವರು. ಕರ್ನಾಟಕ ರಾಜ್ಯದ ಆಡಳಿತ ಭಾಷೆ ನಿಮಗೆ ಗೊತ್ತೇ ಇದೆ, ಅದು ಕನ್ನಡ ಅಲ್ವಾ. ಓಕೆ, ಇನ್ನು ವೆರಿ ಇಂಪಾರ್ಟೆಂಟ್. ಓಕೆ, ನೀವು ಬಹಳಷ್ಟು ನೋಡಿ, ಕನ್ನಡದ ಖ್ಯಾತ ವಿಜ್ಞಾನಿಗಳಿದ್ದಾರೆ.
ಹಾಗೆ ಕರ್ನಾಟಕದ ರಾಷ್ಟ್ರೀಯ ಉದ್ಯಾನವನಗಳಿರ್ಬೋದು ಅಥವಾ ವನ್ಯಜೀವಿ ಧಾಮಗಳಿರ್ಬೋದು, ಅವು ಉದ್ಯಾನವನಗಳೆಲ್ಲಿದೆ, ವನ್ಯಜೀವಿ ಧಾಮಗಳು ಎಲ್ಲಿದೆ ಕರ್ನಾಟಕದಲ್ಲಿ, ಮತ್ತು ಅದು ಎಷ್ಟಿದೆ ಅಂತ ಓಕೆ ಕೇಳ್ತಾರೆ. ವನ್ಯಜೀವಿ ಧಾಮಗಳು ಎಷ್ಟಿದೆ ಕರ್ನಾಟಕದಲ್ಲಿ, ಹುಲಿ ಅಭಯಾರಣ್ಯಗಳನ್ನ ಕೇಳ್ಬೋದು, ಕರ್ನಾಟಕದ್ದಿರ್ಬೋದು, ನಮ್ಮ ಭಾರತ ದೇಶದ್ದಿರ್ಬೋದು. ಓಕೆ, ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಅವುಗಳೆಲ್ಲ. ನಿಮಗೆ ನೋಡ್ತಾ ಇರಿ, ಓಕೆನಾ. ಸೊ ನೆಕ್ಸ್ಟ್ ನಾನು ನಿಮಗೆ ಓದಲಿಕ್ಕೆ ಪಾಯಿಂಟ್ಗಳನ್ನ ಕೊಡ್ತಾ ಇದ್ದೀನಿ. ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ಸು ಬಹಳ ಇಂಪಾರ್ಟೆಂಟ್. ಓಕೆ, ನೋಡಿ, ಕದಂಬರ ನಂತರ ಕರ್ನಾಟಕವನ್ನಾಳಿದಂತಹ ರಾಜಮನೆತನ ಅಂತಂದರೆ ಗಂಗರು. ಓಕೆ, ಇವರ ಆಸ್ಥಾನದಲ್ಲಿದ್ದಂತಹ ಪ್ರಸಿದ್ಧ ಕವಿ ಅಂತಂದರೆ ರನ್ನ ಮಹಾರಾಜರು, ರನ್ನ ಮಹಾಕವಿ. ಓಕೆ, ನೋಡಿ, ರನ್ನ ಗಂಗರ ಆಸ್ಥಾನದಲ್ಲಿ ಇದ್ದಂತಹ ಪ್ರಸಿದ್ಧ ಕವಿ. ಗಂಗರು ಕದಂಬರ ನಂತರ ಕರ್ನಾಟಕವನ್ನಾಳಿದಂತಹ ಸಾಮ್ರಾಜ್ಯ. ರನ್ನ ಮಹಾಶಯರಿಗೆ ಅವರ ಕೃತಿಗಳು ಯಾವುದು, ಪ್ರಸಿದ್ಧ ಕೃತಿಗಳು ಯಾವುದು ರನ್ನಂದು? ರನ್ನನಿಗೆ ಕವಿ ಚಕ್ರವರ್ತಿ ಹಾಗೆ ಶಕ್ತಿ ಕವಿ ಅನ್ನುವಂತಹ ಬಿರುದಿತ್ತು. ನಿಮಗೆ ಗೊತ್ತಿರಲಿ, ರನ್ನನಿಗೆ ಕವಿ ಚಕ್ರವರ್ತಿ ಹಾಗೆ ಶಕ್ತಿ ಕವಿ ಅನ್ನುವಂತಹ ಬಿರುದಿತ್ತು. ಹಾಗೆ ಪಂಪನಿಗೆ ಆದಿಕವಿ ನಾಡೋಜ ಅಂತಿದ್ರು, ರಗಳೆ ಕವಿ ಅಂತ ಹರಿಹರನಿಗೆ ಹೇಳ್ತಾ ಇದ್ರು, ರಾಘವಾಂಕನಿಗೆ ಷಟ್ಪದಿಯ ಬ್ರಹ್ಮ ಅನ್ನೋ ಬಿರುದಿದೆ. ಹಾಗೆ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತ ಕುಮಾರವ್ಯಾಸರಿಗೆ ಹೇಳ್ತಾರೆ. ಹಾಗೆ ಕನ್ನಡದ ಕಣ್ವ ಅಂತ BM ಶ್ರೀಕಂಠಯ್ಯ ಅವ್ರಿಗೆ ಹೇಳ್ತಾರೆ. ಅತಿಮಬ್ಬೆಗೆ ದಾನ ಚಿಂತಾಮಣಿ, ಹಾಗೆ ಅಭಿನವ ಪಂಪ ಅಂತ ನಾಗಚಂದ್ರ ಅವ್ರಿಗೆ. ಇನ್ನು ಕಾಳಿದಾಸರಿಗೆ ಕನ್ನಡದ ಕೋಗಿಲೆ ಅಂತ ಬಿರುದಿತ್ತು, ಗೊತ್ತಾ ನಿಮಗೆ? ಹೋಗಲಿ, ಆಮೇಲೆ ಇದೆಲ್ಲನೂ ನೀವು ಪಾಯಿಂಟ್ ಮಾಡಿಟ್ಕೋಬೇಕು. ಓಕೆ, ಪುರಂದರದಾಸರಿಗೆ ಕರ್ನಾಟಕ ಸಂಗೀತ ಪಿತಾಮಹ ಅಂತ ಹೇಳ್ತಾರೆ. ಓಕೆ, ಮಹಾಕಾವ್ಯಗಳಲ್ಲಿ ನೆಕ್ಸ್ಟ್ ಪಾಯಿಂಟು, ಇಲ್ಲ ನಾನು ನಿಮಗೆ ಎಕ್ಸ್ಟ್ರಾ ರಿಲೇಟೆಡಾಗಿ ಹೇಳಿರುವಂಥದ್ದು ರನ್ನ ಕವಿಯನ್ನ, ನನಗದೆಲ್ಲ ನೆನಪಾಯಿತು, ಹಾಗಾಗಿ ಹೇಳ್ತಾ ಇದ್ದೀನಿ. ನೋಟ್ ಮಾಡಿಟ್ಕೊಂಡು ಚೆನ್ನಾಗಿ ಓದ್ಕೊಳ್ಳಿ. ಮಹಾಕಾವ್ಯಗಳಲ್ಲಿ ಬಾದಾಮಿ ಯಾವ ಹೆಸರಿನಿಂದ ಕರೆಯಲ್ಪಟ್ಟಿದೆ ಅಂತಂದರೆ ವಾತಾಪಿ ಅಂತ ಕರಿತಾ ಇದ್ರು. ಮುಂಚೆ ಬಾದಾಮಿಗೆ ವಾತಾಪಿ ಅಂತ ಕರಿತಾ ಇದ್ರು. ಓಕೆ, ಪ್ರಾಚೀನ ಹೆಸರದು. ಕರ್ನಾಟಕದಲ್ಲಿ ಹುಟ್ಟಿ ಉತ್ತರದ ಹಿಮಾಲಯದ ಪರ್ವತದವರೆಗೂ ಆಳ್ವಿಕೆ ಮಾಡಿ ಕರ್ನಾಟಕದ ಕೀರ್ತಿಯನ್ನು ಹೆಚ್ಚು ಮಾಡಿರ್ತಕ್ಕಂತಹ ಮನೆತನ ಅಂತಂದರೆ ಅದು ರಾಷ್ಟ್ರಕೂಟರು. ಓಕೆ, ಹಾಗೆ ಕರ್ನಾಟಕ ವಂಶದ ಸ್ಥಾಪಕ ರಾಷ್ಟ್ರಕೂಟರ ವಂಶದ ಸ್ಥಾಪಕ ದಂತಿದುರ್ಗ. ಓಕೆ, ವಿಡಿಯೋ ಸ್ಪೀಡ್ ಅನ್ನಿಸ್ತಿದೆಯಾ ನಿಮಗೆ? ಸಾರಿ ಫಾರ್ ದ್ಯಾಟ್. ಸ್ಪೀಡ್ ಅಂತ ಅನಿಸಿದ್ರೆ ವಿಡಿಯೋನ ಪಾಸ್ ಮಾಡಿ ನೋಡಿ, ಓದ್ಕೊಳ್ಳಿ. ಓಕೆ, ನೆಕ್ಸ್ಟ್ ನೋಡಿ, ಮಧ್ಯಮ ಯುಗದಲ್ಲಿ ಕರ್ನಾಟಕವನ್ನಾಳಿದಂತಹ ಭಾರತದ ಪ್ರಸಿದ್ಧ ರಾಜಮನೆತನ ಅಥವಾ ಸಾಮ್ರಾಜ್ಯ ಅಂತಂದರೆ ಅದು ವಿಜಯನಗರ ಸಾಮ್ರಾಜ್ಯ. ವಿಜಯನಗರದ ಅರಸರ ಕಾಲದಲ್ಲಿ ಕರ್ನಾಟಕಕ್ಕೆ ಭೇಟಿ ಕೊಟ್ಟ ಪ್ರಸಿದ್ಧ ಪ್ರವಾಸಿಗ ನಿಕೋಲೋ ಕೋಂಟ್ ಮತ್ತು ಅಬ್ದುಲ್ ರಜಾಕ್ ಅವರು. ಓಕೆ, ಇನ್ನು ಕರ್ನಾಟಕದ ಪಶ್ಚಿಮ ಭಾಗಕ್ಕಿರುವ ಸಮುದ್ರ ಅಂತಂದರೆ ಅದು ಅರಬ್ಬಿ ಸಮುದ್ರ. ಓಕೆ, ಕರ್ನಾಟಕದ ಪಶ್ಚಿಮಕ್ಕೆ ಯಾವ ರಾಜ್ಯಗಳು ಬರ್ತದೆ, ಮತ್ತು ಉತ್ತರಕ್ಕೆ, ದಕ್ಷಿಣಕ್ಕೆ ಯಾವ್ಯಾವ ದಿಕ್ಕಿನಲ್ಲಿ ಯಾವ ರಾಜ್ಯಗಳು ಬರ್ತದೆ, ವೆರಿ ಇಂಪಾರ್ಟೆಂಟ್. ಯಾವ ಸಮುದ್ರಗಳು ಎಲ್ಲಿ ಬರ್ತದೆ ಅಥವಾ ಯಾವ ಸಮುದ್ರಕ್ಕೆ ಯಾವ ನದಿಗಳು ಸೇರುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಹಾಗೆ ನೋಡಿ, ನಿಕೋಲೋ ಕೋಂಟ ಮತ್ತು ಅಬ್ದುಲ್ ರಜಾಕ್ ಅವರು ಬರೆದಿರ್ತಕ್ಕಂತಹ ಪ್ರಸಿದ್ಧ ಕೃತಿಗಳು, ಆ ಕೃತಿಗಳು ಎದ್ರ ಬಗ್ಗೆ ಇದೆ ಅನ್ನೋದನ್ನು ನೀವು ಡೀಪ್ ಆ್ಯಂಡ್ ಡೆಪ್ತಾಗಿ, ಮತ್ತು ಅವರು ಯಾರ ಆಸ್ಥಾನದಿಂದ ಬಂದಿರತಕ್ಕಂಥವ್ರು, ಯಾವ ದೇಶದಿಂದ ಬಂದಿರತಕ್ಕಂಥವ್ರು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೋಡ್ತಾರೆ, ನಾವು ಅದೆಲ್ಲ ನೋಟ್ಸ್ ನಮ್ಮ ಹಿಂದಿನ ವಿಡಿಯೋಗಳಲ್ಲಿದೆ, ನೋಡ್ಬೋದು ನೀವು. ಓಕೆನಾ. ಇನ್ನು ಕರ್ನಾಟಕದ ಅತಿ ದೊಡ್ಡ ಕ್ರೀಡಾಂಗಣ ಅಂತಂದರೆ ಅದು ಚಿನ್ನಸ್ವಾಮಿ ಕ್ರೀಡಾಂಗಣ. ಓಕೆ, ಕರ್ನಾಟಕದಲ್ಲಿ IAS ಪಾಸಾದಂತಹ ಮೊದಲ ಕನ್ನಡಿಗರು ಅಂತಂದರೆ ಅದು K. ಶಿವರಾಮ್ ಅವರು. ಕರ್ನಾಟಕ ಭಾರತದ ದಕ್ಷಿಣ ಭಾಗದಲ್ಲಿದೆ, ನಿಮಗೆ ಗೊತ್ತಿದೆ. ಓಕೆ, ಇನ್ನು ದಕ್ಷಿಣ ಪತೇಶ್ವರ ಅಂತ ಎರಡನೆಯ ಪುಲಕೇಶಿಗೆ ಬಿರುದಿತ್ತು, ಉತ್ತರ ಪತೇಶ್ವರ ಅಂತ ಹರ್ಷವರ್ಧನನಿಗೆ ಬಿರುದಿತ್ತು. ಓಕೆ, ನರ್ಮದಾ ನದಿ ಕಾಳಗ ಚಾಲುಕ್ಯರ ದೊರೆ ಎರಡನೇ ಪುಲಕೇಶಿ ಹಾಗೂ ಹರ್ಷವರ್ಧನ ನಡುವೆ ನಡೆಯುತ್ತೆ. ಯಾವಾಗ ಅಂತ, ಯಾಕೆ ಅಂತ ಡಿಟೇಲ್ ಆಗಿ ಹಿಂದಿನ ವಿಡಿಯೋದಲ್ಲೆಲ್ಲ ನಾವು ಮಾಡಿದ್ದೀವಿ, ನೀವು ನೋಡಿ. ಓಕೆ, ಕನ್ನಡದಲ್ಲಿ ಸಿದ್ಧವಾದಂತಹ ಮೊದಲ ವಾಕ್ಚಿತ್ರ ಅಂತಂದರೆ ಅದು ಸತಿ ಸುಲೋಚನ. ಓಕೆ, ಸತಿ ಸುಲೋಚನ. ಓಕೆ, ವೆರಿ ಇಂಪಾರ್ಟೆಂಟ್. ಓಕೆ, ಹಾಗೆ ಕವಿಗಳಿನ್ನೂ ತುಂಬ ಇದ್ದಾರೆ. ಹಳೆಗನ್ನಡದ ಕವಿಗಳಿರ್ಬೋದು,
ಹೊಸಗನ್ನಡದ ಕವಿಗಳಿರ್ಬೋದು, ಅವರ ಬಿರುದುಗಳು, ಅವರ ಪ್ರಸಿದ್ಧ ಕೃತಿಗಳಿರ್ಬೋದು, ಯಾವ ಕೃತಿ ಎದರ ಬಗ್ಗೆ ಇದೆ ಉಲ್ಲೇಖ ಇದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಇತ್ತೀಚೆಗೆ ತುಂಬ ಡೀಪಾಗಿ ಕೇಳ್ತಿದ್ದಾರೆ. ಅವರು ತುಂಬ ಫಿಲ್ಟರ್ ಮಾಡಲಿಕ್ಕಿದೆ. ಬಹಳಷ್ಟು ಜನ ಕಲಿತಾ ಇರೋದ್ರಿಂದ, ತುಂಬ ಸ್ಮಾರ್ಟಾಗಿ ಸ್ಟಡಿ ಮಾಡ್ತಾ ಇರೋದ್ರಿಂದ ಅವರು ಹಾಗಾಗಿ ಕ್ವಶನ್ ಪೇಪರ್ಸು ಸ್ವಲ್ಪ ಡಿಫಿಕಲ್ಟ್ ಬರ್ತಾ ಇದೆ. ಹಾಗಾಗಿ ಸ್ವಲ್ಪ ಡೀಪಾಗಿ ಓದ್ಕೊಳ್ಳಿ, ಸ್ಮಾರ್ಟಾಗಿ ಓದ್ಕೊಳ್ಳಿ, ಓಕೆನಾ. ನೆಕ್ಸ್ಟ್ ನೋಡ್ರಿ, ಮರಳುಗಾಡಿನ ಪ್ರದೇಶದ ನೈಸರ್ಗಿಕ ಸಸ್ಯವರ್ಗಕ್ಕೆ ಒಂದು ಲಕ್ಷಣ ಅಂತಂದರೆ ಅವುಗಳು ಬಹು ಆಳದವರೆಗೆ ಬೇರುಗಳನ್ನು ಹೊಂದಿರ್ತವೆ. ನಿಮಗೆ ಗೊತ್ತಿರಲಿ, ಇದು ರಿಲೇಟೆಡ್ ಜಾಗ್ರಫಿ, ಓಕೆ, ಜಾಗ್ರಫಿ ರಿಲೇಟೆಡ್ ಇದು. ಆಸ್ಟ್ರೇಲಿಯಾ ಖಂಡದಲ್ಲಿ ಶೀತಸಾಗರ ಪ್ರವಾಹ ಹರಿಯುವ ಪ್ರದೇಶ ಅಂದರೆ ಪಶ್ಚಿಮ ಭಾಗ. ಆಸ್ಟ್ರೇಲಿಯಾ ಖಂಡದ ಅತಿ ದೊಡ್ಡ ಸರೋವರ ಅಂತಂದರೆ, ಅತಿ ದೊಡ್ಡ ಸರೋವರ ಮತ್ತು ಅತ್ಯಂತ ತೆಗ್ಗಿನಲ್ಲಿ ಇರತಕ್ಕಂತಹ ಸರೋವರ ಅಂತಂದರೆ ಐರ್. ಹಾಗೂ ಪಶ್ಚಿಮ ಭಾಗದಲ್ಲಿ ಪ್ರಪಂಚದ ಅತಿ ದೊಡ್ಡ ಏಕಶಿಲೆಯಾದಂತಹ ಐಯಸ್ ಉಲುರು ಶಿಲೆ ಇದೆ, ಓಕೆ. ಇದು ನಿಮಗೆ ಹೈಸ್ಕೂಲ್ ಸೋಷಿಯಲ್ ಸೈನ್ಸ್ ಪುಸ್ತಕದಲ್ಲೇ ಇರತಕ್ಕಂತಹ ನೋಟ್ಸು, ಓಕೆ. ಆಸ್ಟ್ರೇಲಿಯಾದ ದಕ್ಷಿಣ ಭಾಗದಲ್ಲಿ ಇರುವ ವಾಯುಗುಣ ಯಾವ ಥರ ಅಂತಂದರೆ ನೋಡಿ, ಉಷ್ಣವಲಯ ಮತ್ತು ಉಪಉಷ್ಣವಲಯದ ವಾಯುಗುಣ ಇದೆ ಆಸ್ಟ್ರೇಲಿಯಾದ ದಕ್ಷಿಣ ಭಾಗದಲ್ಲಿ, ಓಕೆ. ಆಸ್ಟ್ರೇಲಿಯಾದ ಹುಲ್ಲುಗಾವಲು ಉಷ್ಣವಲಯದ ಹುಲ್ಲುಗಾವಲು ಅಥವಾ ಸಮನ್ನ ಹಾಗೂ ಸಮಶೀತೋಷ್ಣ ವಲಯದ ಹುಲ್ಲುಗಾವಲು ಅಥವಾ ಡೌನ್ಸ್, ಎರಡೂ ವಿಧಗಳ ಹುಲ್ಲುಗಾವಲುಗಳು ಇದೆ. ನಿಮಗೆ ಹೇಳಿಕೆಗಳಲ್ಲಿ ಬರೋ ಚಾನ್ಸಸ್ಗಳಿದೆ, ವೆರಿ ಇಂಪಾರ್ಟೆಂಟ್. ಇತ್ತೀಚೆಗೆ ಹೇಳಿಕೆಗಳನ್ನು ಹೆಚ್ಚಾಗಿ ಕೇಳ್ತಿದ್ದಾರೆ. ಯಾಕಂದರೆ ಟೈಮು ಕವರ್ ಮಾಡಬೇಕು, ಹೆಚ್ಚೆಚ್ಚು ಹೇಳಿಕೆಗಳನ್ನ ಕೊಟ್ಟು, ಆಪ್ಷನ್ಸ್ಗಳನ್ನ ಕೊಟ್ಟು, ಪ್ರತಿಪಾದನೆ, ಹೇಳಿಕೆ ಸರಿ ತಪ್ಪು ಓದಿ ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಟೈಮ್ ಜಾಸ್ತಿ ಹೋಗ್ಬಿಡ್ತದೆ ಸಮ್ಟೈಮ್ಸ್. ಹಾಗಾಗಿ ಆ ಥರನೂ ಕೇಳೋ ಚಾನ್ಸಸ್ ಇರುತ್ತೆ, ಗೊತ್ತಿರಲಿ, ಓಕೆ. ನೆಕ್ಸ್ಟ್ ನೋಡಿ, ಪಂಪ ಕವಿಯ ಬಿರುದುಗಳು ಆದಿಕವಿ ನಾಡೋಜ. ನಾನು ಜಸ್ಟ್ ಫ್ಯೂ ಮಿನಿಟ್ಸ್ ಎಗೋ ಐ ಟೋಲ್ಡ್ ದ್ಯಾಟ್, ಓಕೆ. ನೋಡಿ ನೆಕ್ಸ್ಟ್, ಲಕ್ಷ್ಮೀಶನ್ಗೆ ಉಪಮಾಲೋಲ, ನಾದಲೋಲ, ಕರ್ನಾಟಕ ಕವಿ ಚರಿತ್ರೆ ಚರಿತಮ್ ಅಂತ, ಕರ್ನಾಟಕ ಕವಿ ಚರಿತ್ರೆ ಚರಿತಮ್ ಅಂತ ಬಿರುದಿತ್ತು ಲಕ್ಷ್ಮೀಶನಿಗೆ. ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಲೇಖಕಿ ಅಂತಂದರೆ ಆಶಾ ಪೂರ್ಣದೇವಿ. ಬಂಗಾಳಿ ಭಾಷೆಯವರು ಇವರು, ಬಂಗಾಳಿ ದೇಶದವರು ನೋಡಿ, ಬಂಗಾಳಿ ರಾಜ್ಯ, ಓಕೆ, 1976ರಲ್ಲಿ, ಓಕೆ. ಇನ್ನು ನಿರುಪಮ, ಇದು ಶ್ರೀಮತಿ ಪದ್ಮರಾಮಚಂದ್ರ ರಾವ್ ಅವರ ಕಾವ್ಯನಾಮ ನಿರುಪಮ ಅನ್ನುವಂಥದ್ದು, ಓಕೆ, ವೆರಿ ಇಂಪಾರ್ಟೆಂಟ್. ಇನ್ನು ನಿರಂಜನ ಅನ್ನುವಂಥದ್ದು ಕುಲಕುಂದ ಶಿವರಾಯ್ ಅವರ ಕಾವ್ಯನಾಮ. ಶಿವಲಿಂಗ ನೋಡಿ, ಶಂಭುಲಿಂಗ ಇದು ನಿಜಗುಣ ಶಿವಯೋಗಿಗಳ ಅಂಕಿತನಾಮ. ಶಂಭುಲಿಂಗ ಅನ್ನುವಂಥದ್ದು ನಿಜಗುಣ ಶಿವಯೋಗಿಗಳ ಅಂಕಿತನಾಮ. ಕರ್ನಾಟಕ ಪ್ರಹಸನ ಪಿತಾಮಹ ಅಂತ TP ಕೈಲಾಸಂ ಅವರಿಗೆ ಕರೀತಾ ಇದ್ರು. ಇನ್ನು CN.A. ರಾವ್, ಕನ್ನಡ ನಾಡಿನ ಖ್ಯಾತ ರಸಾಯನ ವಿಜ್ಞಾನಿಯವರು, ಗೊತ್ತಾ ನಿಮಗೆ. ಕನ್ನಡದಲ್ಲಿ ತುಂಬ ಜನ ಪ್ರಸಿದ್ಧ ವಿಜ್ಞಾನಿಗಳಿದ್ದಾರೆ. ಎಷ್ಟೋ ಜನ, ಒಂದಿಷ್ಟು ಗೊತ್ತಿಲ್ಲದೆ ಹೋದಂಥವ್ರು, ಇನ್ನೊಂದಿಷ್ಟು ಜನ ಸ್ವಲ್ಪ ಗೊತ್ತಾದಂಥವ್ರು. ಅಂದರೆ ನಮ್ಮಲ್ಲೇ ಸಾಕಷ್ಟು ಜನ, ಕೆಲವೊಬ್ರು ತೋರಿಸ್ತಾರೆ, ಪ್ರಚಾರಕ್ಕೆ ಇಷ್ಟಪಡ್ತಾರೆ, ಕೆಲವರು ಪ್ರಚಾರಕ್ಕೆ ಇಷ್ಟಪಡಲ್ಲ. ಎಲ್ಲರಿಗೂ ಏನೋ ಒಂದು ಇದು ಇದ್ದೇ ಇರುತ್ತದೆ, ಸ್ಕಿಲ್ಲು ಅಲ್ವಾ. ನೋಡಿ, ಮತ್ತು ಕನ್ನಡದವರು ಅಂತಂದರೆ UR ರಾವ್ ಅವರಿದ್ದಾರೆ. ಅವರು ಭೌತ ವಿಜ್ಞಾನಿ ಆಗಿದ್ದರು, ಓಕೆ. ಆರ್ಯಭಟದ ರೂವಾರಿ ಕೂಡ ಅವರು, ಓಕೆ. ಇನ್ನು ಡಾಕ್ಟರ್ ರಾಜರಾಮಣ್ಣ ಅವರಿದ್ದರು. ಅವರು ನೋಡಿ, ರಾಜರಾಮಣ್ಣ ಅವರು ಅಣುವಿಜ್ಞಾನಿಯವರು. 1974ರಲ್ಲಿ ರಾಜಸ್ಥಾನದಲ್ಲಿ ನಡೆದಂತಹ ಪೋಖ್ರಾಣ್ ಅಣುಪರೀಕ್ಷೆಯ ನೇತಾರರು ಕೂಡ ಅವರೇ ಆಗಿದ್ದರು. ಹಾಗೆ ಅವರು ಪಿಯಾನೋ ವಾದಕರು ಕೂಡ ಆಗಿದ್ದರು, ವೆರಿ ಇಂಪಾರ್ಟೆಂಟ್, ಗೊತ್ತಿರಲಿ ನಿಮಗೆ. ಹಾಗೆ ಮತ್ತು ಇನ್ನು ಸಮಗ್ರ ಅಣ್ವಸ್ತ್ರ ಪರೀಕ್ಷಾ ನಿಷೇಧ ಅಂತ, ಸೊ ಅದರಲ್ಲಿ ಫೇಮಸ್ ಸೈಂಟಿಸ್ಟ್ ಅಂತಂದರೆ CTBET ಅಂತ. ಅವರ ಪೂರ್ಣ ಹೆಸರು ನನಗೆ ನೆನಪಾಗ್ತಾ ಇಲ್ಲ, ಮತ್ತು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ, ಓಕೆ. ಇನ್ನು ನೊಬೆಲ್ ಪ್ರಶಸ್ತಿ ಪಡೆದಂತಹ ಭಾರತದ ಪ್ರಥಮ ವಿಜ್ಞಾನಿ CV ರಾಮನ್ ಅವರು, ಗೊತ್ತಿರಲಿ, ರಾಮನ್ ಪರಿಮಿತಿ ಅಂತಕ್ಕಂತಹ ವಿಷಯಕ್ಕೆ, ಓಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.